ಸ್ನೇಹಿತರೆ, ಜೇನು ಸಾಕಾಣಿಕೆ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಜೇನು ಪೆಟ್ಟಿಗೆಯಿಂದ ತೆಗೆದದಲ್ಲ. ಹಾಗಾಗಿ ಅದರಲ್ಲಿ ನಾವು ಒಟ್ಟು ಎರಿ ಮೊಟ್ಟೆ ಮಳೆಗೆ ಅದಕ್ಕೆ ರೆಕ್ಕೆ ಒದ್ದೆ ಆದ್ರೆ ಅದು ಜೀವಂತ ಸಾಯೋದು. ಈಗ ಇಲ್ಲೊಂದು ವಿಶೇಷ ಇದೆ. ಏನಂತ ಹೇಳಿದ್ರೆ, ಕಾರ್ಯಕ್ರಮ ನಿರೂಪಣೆ ಮಾಡ್ತೇನೆ, ಹಾಡಾಡ್ತೇನೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಒಂದಷ್ಟು ಕಾಮಿಡಿ ಮಾಡ್ಕೊಂಡು ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ಮ ಪ್ರೀತಿಯ ದಾಮೋದರ ಪೂಜಾರಿ. ನೋಡಿ, ಇವತ್ತು ಕೈಯಲ್ಲಿ ವೇಸ್ಟ್ ಜೇನುತುಪ್ಪ. ಇದು ಒಳ್ಳೆ ಜೇನುತುಪ್ಪ, ತಿನ್ನೋಕ್ಕೂ ಆಗುತ್ತೆ. ಆದ್ರೆ ಇದು ನನ್ನ ಜೇನು ಕುಟುಂಬಕ್ಕೆ ಕೊಡುವಂತ ಜೇನು ತುಪ್ಪ. ಇದು ವೇಸ್ಟ್ ಆಗಿದೆ, ಹಾಗಾಗಿ ಸ್ವಲ್ಪ ಹುಳಿ ಇದೆ. ಹಾಗೆ ಇದಕ್ಕೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಇದು ನನಗೆ ಕೊಡ್ತದೆ, ಮಳೆಗಾಲದಲ್ಲಿ ನಾವು ಅದಕ್ಕೆ ಕೊಡ್ಬೇಕು. ಆಕ್ಚುಲಿ ಸಕ್ಕರೆ ನೀರು ಕೊಟ್ಟರು ಆಗುತ್ತೆ. ನಾನು ಈ ಜೇನುತುಪ್ಪನ ಕೊಡ್ತಾ ಇದ್ದೇನೆ. ಮಳೆಗಾಲ, ತುಂಬಾ ಮಳೆ ಬರ್ತಾ ಇದೆ. ಇವತ್ತು ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಸೊ ಈ ಮಳೆಗೆ ಅದಕ್ಕೆ ರೆಕ್ಕೆ ಒದ್ದೆ ಆದ್ರೆ ಅದು ಜೀವಂತ ಸಾಯೋದೆ. ಹಾಗಾಗಿ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅದಕ್ಕೆ ಆಹಾರ ಕೊಟ್ಟು ಸಾಕ್ಬೇಕು. ಮಳೆಗಾಲದಲ್ಲಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅದನ್ನ, ಬೇಸಿಗೆ ಕಾಲದಲ್ಲಿ ನಮಗೆ ಅದು ತುಂಬಾ ಬೇಕಾದಷ್ಟು ತುಪ್ಪ ಕೊಡ್ತದೆ. ಹಾಗಾಗಿ ಈಗಲೇ ಅದರ ಸಂತಾನ ಅಭಿವೃದ್ಧಿ ಮಾಡ್ತಾ ಇರಬೇಕು. ಹಾಗಾಗಿ ಇವತ್ತು ನನ್ನ ಪೆಟ್ಟಿಗೆಗೆ ಸ್ವಲ್ಪ ಆಹಾರ ಕೊಡ್ಬೇಕಂತ ಇದೆ. ಸುಮಾರು ದಿನ ಆಯ್ತು ಆಹಾರ ಕೊಡದೆ. ಹಾಗಾಗಿ ಅದಕ್ಕೆ ಆಹಾರ ಕೊಡ್ಲಿಕ್ಕೆ ಬಂದಿದ್ದೇನೆ. ನಿಮ್ಗೆಲ್ಲ ಪೂರ್ತಿ ವಿವರವಾಗಿ ತೋರಿಸ್ತೇನೆ. ನೋಡಿ, ನಾನೀಗ ಅದನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಜೇನು ಆಚೆ ಓಡುತ್ತಾ ಇದೆ. ಈಗ ಸ್ವಲ್ಪ ಜೋರು ಕೂಡ ಆಗಿದೆ. ಅದು ಸುಮಾರು ದಿನ ಆಯ್ತು ಮುಟ್ಟಿ, ಸ್ವಲ್ಪ ಜೋರು ಕೂಡ ಆಗಿದೆ. ನೋಡಿ, ಓಪನ್ ಮಾಡ್ತಾ ಇದ್ದಾನೆ. ಮಳೆಗೆ ಇದನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ನೀರೆಲ್ಲ ಹೋಗ್ಬಾರ್ದು. ನೀರು ಹೋದ್ರೆ ಜೇನು ಕುಟುಂಬ ಎದ್ದು ಓಡಿ ಹೋಗ್ತದೆ. ಹಾಗೆ ಅದಕ್ಕೆ ಜೋಪಾನವಾಗಿ ಅದನ್ನ ನಾವು ಕಾಪಾಡಬೇಕು. ಇದರದ್ದು ಮಳೆಗಾಲದಲ್ಲಿ ತುಪ್ಪ ಎಲ್ಲ ತೆಗ್ದಿದ್ದೇನೆ. ಹೀಗೆ ಬಡಿಬೇಕು. ನಾವು ಸೀದಾ ಬಂದು ಪೆಟ್ಟಿಗೆ ತೆಗಿಬಾರ್ದು. ಸ್ವಲ್ಪ ಈ ತರ ಟಕ್ ಟಕ್ ಅಂತ ಅದಕ್ಕೆ ಒಂದು ಸಿಗ್ನಲ್ ಕೊಡ್ಬೇಕು. ನೋಡಿ ಕುಟುಂಬ ಯಾವ ರೀತಿ ಇದೆ ನೋಡಿ. ನಾವು ಈ ಸೂಪರ್ ಅಲ್ಲಿ ಮಾಡಿರುವಂತ ತುಪ್ಪವನ್ನೆಲ್ಲ ತೆಗ್ದಿದ್ದೇವೆ. ನೋಡಿ, ಇದು ಸೂಪರ್, ಇದ್ರದ್ದು ತುಪ್ಪ ಎಲ್ಲ ತೆಗ್ದಿದ್ದೇವೆ. ಈಗ ಅದಕ್ಕೆ ಆಹಾರ ಕೊಡ್ಬೇಕು. ಅದಕ್ಕೆ ಈ ಸೂಪರ್ ಅನ್ನು ಹೀಗೆ ಇಟ್ಟು ಇದ್ರೊಳಗೆ, ಇಲ್ಲಿ ಸ್ವಲ್ಪ ತೋರಿಸಿದ್ರ, ಒಳಗೆ ತೋರಿಸಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಇದು ಜೇನು ಕುಟುಂಬ ಈ ರೀತಿ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಸ್ವಲ್ಪ ಕೆಲಸ ಇದೆ, ಇಲ್ಲೆಲ್ಲ ಬಿಡಿಸ್ಲಿಕ್ಕಿದೆ. ಈಗ ಈ ತರದೊಂದು ಪ್ಲಾಸ್ಟಿಕ್ ಇದೆ, ಯಾವ್ದಾದ್ರು ತಗೋಬೇಕು. ಕಂಟೈನರ್, ಇದು ಕಂಟೈನರ್ ಫುಡ್ ಇದ್ದು. ಇದರೊಳಗಡೆ ಈ ತರದ್ದು ತೆಂಗಿನ ಚಿಪ್ಪಿನ ನಾರ್ ಇದನ್ನು ಹಾಕ್ಬೇಕು. ಇಲ್ಲಾಂದ್ರೆ ಅದರ ಒಳಗಡೆ ಬಿದ್ದು ಸಾಯ್ತದೆ. ಅದನ್ನು ಇಲ್ಲಿ ಒಳಗಡೆ ಇಡ್ಬೇಕು. ಈ ತರ ಸ್ವಲ್ಪ ದೊಡ್ಡದಾಯ್ತು. ತೆಂಗಿನ ಚಿಪ್ಪು ಕೂಡ ಆಗ್ತದೆ. ತೆಂಗಿನಕಾಯಿದು ಚಿಪ್ಪು ಇದೆಯಲ್ಲ, ಅದು ಕೂಡ ಆಗ್ತದೆ. ಸೊ ಈಗ ಇಲ್ಲಿ ವೇಸ್ಟ್ ತುಪ್ಪ ಇದೆ. ಇದು ವೇಸ್ಟ್ ಅಲ್ಲ, ಒಳ್ಳೇದೇ. ಸ್ವಲ್ಪ ಹುಳಿ ಬರ್ತದೆ. ಯಾಕಂದ್ರೆ ಇದು ಮೊಟ್ಟೆ, ಇದು ಹುತ್ತದಿಂದ ಮತ್ತೆ ಈ ಪೊದೆಯಿಂದೆಲ್ಲ ತೆಗೆದಂತ ಜೇನು, ಪೆಟ್ಟಿಗೆಯಿಂದ ತೆಗೆದದಲ್ಲ. ಹಾಗಾಗಿ ಅದರಲ್ಲಿ ನಾವು ಒಟ್ಟು ಎರಿ ಮೊಟ್ಟೆ ಎರಿ ಎಲ್ಲ ಒಟ್ಟಿಗೆ ತೆಗಿತೇವೆ. ಹಾಗಾಗಿ ಅದು ಸ್ವಲ್ಪ ಹಾಳಾಗಿರ್ತದೆ. ಹಾಳಂತಲ್ಲ, ಹುಳಿ ಬಂದಿರ್ತದೆ. ಅದು ನಾವು ಯಾರಿಗೂ ಕೊಡುದಿಲ್ಲ. ಅದು ಇದಕ್ಕೋಸ್ಕರ ಶೇಖರಣೆ ಮಾಡಿ ಇಟ್ಟಿರ್ತೇನೆ ನಾನು. ಒಳ್ಳೆ ತುಪ್ಪ ಮಾತ್ರ ಕೊಡೋದು. ಇದೀಗ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಇದೀಗ ಇದು ಮಳೆಗಾಲಕ್ಕೆ ಇವಕ್ಕೆ ಆಹಾರ. ಇನ್ನೊಂದು 15-20 ದಿವಸ ಏನು ಬೇಕಾಗಿಲ್ಲ, ಅದು ಅಷ್ಟು ಸಾಕಾಗ್ತದೆ. ಅದಕ್ಕೆ 15-20 ದಿವಸ ಏನು ತೊಂದರೆ ಇಲ್ಲ. ಮತ್ತೆ ಒಂದು 20 ದಿವಸ ನಂತರ ಮತ್ತೆ ಕೊಡ್ಬೇಕು. ಇನ್ನು ಹಾಗೆ ಅದರ ಮುಚ್ಚಳವನ್ನು ಇಡಬೇಕು. ಈ ಕಣಜದ ಹುಳದ್ದೆಲ್ಲ ಉಪದ್ರ ಇರ್ತದೆ ಇದರ ವಾಸನೆಗೆ. ಈಗ ಸಿಹಿ ಎಲ್ಲ ಸಿಗುವುದಿಲ್ಲ, ಇದರ ಸ್ಮೆಲ್ಗೆ ಅದು ಕಣಜದ ಹುಳ ಎಲ್ಲ ಬಂದು ತೊಂದರೆ ಮಾಡ್ತದೆ. ಈ ಕುಟುಂಬ ತುಂಬಾ ಜಾಸ್ತಿ, ಕುಟುಂಬ ಒಳ್ಳೆ ವೃದ್ಧಿಯಾಗಿದ್ರೆ, ಬಲಿಷ್ಠ ಕುಟುಂಬ ಆಗಿದ್ರೆ ಅದು ಕಂಟ್ರೋಲ್ ಮಾಡ್ತದೆ, ಕಣಜದ ಹುಳವನ್ನು ಬರ್ಲಿಕ್ಕೆ ಬಿಡುದಿಲ್ಲ. ಹಾಗಾಗಿ ಈ ಪೆಟ್ಟಿಗೆಯಲ್ಲಿ ಸ್ವಲ್ಪ ಇದು ದ್ವಾರ ನೋಡಿ, ಸ್ವಲ್ಪ ದೊಡ್ಡದಾಗಿದೆ. ಬೇರೆ ಕೇರಳ ಮಾದರಿ ಪೆಟ್ಟಿಗೆಯಲ್ಲಿ ಕಣಜದ ಹುಳ ಒಳಗೆ ಹೋಗುದಿಲ್ಲ, ಇದರಲ್ಲಿ ಕಣಜದ ಹುಳ ಒಳಗೆ ಹೋಗ್ತದೆ. ಹಾಗೆ ಇದರ ಮುಚ್ಚೆ ಆಯ್ತು, ಟೈಟ್ ಮಾಡಿ ಕಟ್ಟುವ ಅಂತ. ಸ್ನೇಹಿತರೆ, ಜೇನು ಸಾಕಾಣಿಕೆ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಅದಕ್ಕೆ ಸುಮಾರು ರೀತಿಯ ತೊಂದರೆಗಳಿದೆ, ಉಪದ್ರಗಳಿದೆ, ವೈರಿಗಳಿದ್ದಾವೆ. ಇದಕ್ಕೆ ಮುಖ್ಯವಾದ ವೈರಿ ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ಈಗ ಕಣಜದ ಹುಳ, ಅದೊಂದು. ಇನ್ನು ಇಲ್ಲಿ ನೋಡಿ,
ಬುಡ ಎಲ್ಲ ಸ್ವಚ್ಛವಾಗಿರ್ಬೇಕು, ಆ ಬೇರೆಲ್ಲ ಬರಬಾರ್ದು. ಮತ್ತೆ ಈ ರೀತಿ ನಾನು ಈ ಸಿಸ್ಟಮ್ ಮಾಡಿ ಇದು ಪೈಪಿಂದ ಮಾಡಿದ್ದು, PVC ಪೈಪಿಂದ ಸ್ಟ್ಯಾಂಡ್ ಮಾಡಿದ್ದೇನೆ ನೋಡಿ. ಇದು ಕಾಂಕ್ರೀಟ್ ಇದ್ದು ಸ್ಟ್ಯಾಂಡ್ ಮಾಡಿದ್ದು. ಆ ತರನು ಮಾಡಬಹುದು. ಇಲ್ಲಾಂದ್ರೆ ನಮ್ಗೆ ಹೊರಗಡೆ ಅಂಗಡಿಯಲ್ಲಿ ಕೂಡ ಸಿಗ್ತದೆ. ಈ ರೀತಿ ಆಯಿಲ್ ಹಾಕಿದ್ದೇನೆ. ಇದು ಒಂದು ತುಂಬಾ ಒಳ್ಳೇದು. ಆಯಿಲ್ಗೆ ಯಾವ ಇರುವೆ ಕೂಡ ಬರೋದಿಲ್ಲ. ಹಾಗಾಗಿ ಇರುವೆ ಮೇಲ್ಗಡೆ ಬರದ ಹಾಗೆ ವ್ಯವಸ್ಥೆ ಮಾಡಬೇಕು. ನಮಗೆ ಇದಕ್ಕೆ ದೊಡ್ಡ ವೈರಿ ಅಂದ್ರೆ ಇರುವೆ ಅಂದ್ರೆ ಸುಮಾರು ರೀತಿ ಇರುವೆ ಇದೆ. ಯಾವುದು ಕೂಡ ಆಗುತ್ತೆ. ಅದು ಬಂದು ಪೆಟ್ಟಿಗೆ ಹೋಯ್ತು ಅಂತ ಹೇಳಿದ್ರೆ ಜೇನ್ನೊಣ ಓಡಿ ಹೋಗ್ತದೆ. ಹಾಗಾಗಿ ಅದೊಂದು ತುಂಬಾ ಜಾಗ್ರತೆ ಮಾಡ್ಬೇಕಾದಂತ ಒಂದು ವಿಷಯ. ಅದೇ ನನ್ನ ಅಪ್ಪ ಇದ್ದಾರೆ ನೋಡಿ, ಅವರು ಮೊದಲೆಲ್ಲ ತುಂಬಾ ಇದು ಮಾಡ್ತಾ ಇದ್ರು. ಸೊ ಅವರಿಂದ ನಾನು ಕಲಿತು ಈಗ ಒಂದು ಪೆಟ್ಟಿಗೆ ನಿರ್ವಹಣೆ ಮಾಡುವಂತ ಕೆಪಾಸಿಟಿಗೆ ನನಗೆ ಬಂದಿದೆ. ಒಂದು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡುವಂತ ಒಂದು ಏನ್ ಹೇಳ್ತಾರೆ ಐಡಿಯಾಸ್ ಎಲ್ಲ ನನಗೆ ಬಂದಿದೆ. ಸೊ ನನಗೆ ಇಲ್ಲಿ ಪೆಟ್ಟಿಗೆ ಇಡ್ಲಿಕ್ಕೆ ತುಂಬಾ ಸಹಕಾರ ಮಾಡಿರುವಂತದ್ದು ನಮ್ಮ ವಸಂತ ಪ್ರಭು ಅವರು, ನಾನಿಂಜ. ವಸಂತ ಪ್ರಭು ಅವರ ತೋಟದಲ್ಲಿ ನೋಡಿ, ಅವರ ಮನೆ ಅದು. ಅವರ ಮನೆ ಎದುರುಗಡೆ ತೋಟದಲ್ಲಿ ಇಲ್ಲಿ ಎಲ್ಲ ಲೈನ್ ಅಲ್ಲಿ ಇಟ್ಟಿದ್ದೇನೆ. ಎಷ್ಟು ಬೇಕಾದ್ರೂ ಇಡು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಾ ವಿಷಯದಲ್ಲಿ ಒಂದು ಸಪೋರ್ಟ್ ಮಾಡಿರುವಂತ ವ್ಯಕ್ತಿ ಅಂದ್ರೆ ವಸಂತ ಪ್ರಭು. ನೋಡಿ ಎಲ್ಲ ಲೈನ್ ಅಲ್ಲಿ ಇದೆ. ಸ್ನೇಹಿತರೆ, ನಾವು ಅಲ್ಲಿ ನೋಡಿದ್ದು ISA ಮಾದರಿ, ಸರ್ಕಾರದ ವತಿಯಿಂದ ನಮಗೆ ಸಿಗುವಂತದ್ದು ISA ಮಾದರಿಯ ಪೆಟ್ಟಿಗೆ. ಅದು ಆಕ್ಚುಲಿ 6 ಫ್ರೇಮ್ ಇದು. ಅದರಲ್ಲಿ 8 ಫ್ರೇಮ್ ಕೂಡ ಬರ್ತದೆ. ಈಗ ಈ ಪೆಟ್ಟಿಗೆ ನಂದು ಇದು ಕೇರಳ ಮಾದರಿಯ ಪೆಟ್ಟಿಗೆ ನೋಡಿ. ಇದರ ಬಾಗಿಲು ನೋಡಿ, ಇದು ತುಂಬಾ ಸಣ್ಣದು. ಯಾಕೆಂತ ಹೇಳಿದ್ರೆ ರಾಣಿ ಮತ್ತೆ ಜೇನು ಹುಳ ಹೋಗಿ ಬರ್ಲಿಕ್ಕೆ ಮಾತ್ರ. ಇದರಲ್ಲಿ ಕಡಜದ ಹುಳು ಬರುವಂತ ಸಾಧ್ಯತೆ ಇಲ್ಲ, ಒಳಗೆ ಹೋಗುದಿಲ್ಲ, ಏನು ತೊಂದರೆ ಮಾಡುದಿಲ್ಲ. ಹಾಗಾಗಿ ಇದು ತುಂಬಾ ಉತ್ತಮ. ಅಂದ್ರೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ, ನಿರ್ವಹಣೆಗೆ, ಇಲ್ಲಿಂದ ಒಂದು ಕಡೆಗೆ ಮತ್ತೊಂದು ಕಡೆಗೆ ತಗೊಂಡು ಹೋಗ್ಲಿಕ್ಕೂ ಉತ್ತಮ. ಹಾಗೆ ಇದನ್ನು ಓಪನ್ ಮಾಡುತ್ತಿದ್ದೇನೆ ನೋಡಿ. ಇದನ್ನ ಈಗ ಓಪನ್ ಮಾಡ್ತೇನೆ ನೋಡಿ. ಯಾವಾಗ್ಲೂ ಓಪನ್ ಮಾಡುವಾಗ ಈ ತರ ಬಡಿಬೇಕು, ಅದಕ್ಕೆ ಟಕ್ ಟಕ್ ಮಾಡ್ಬೇಕು. ಅದಕ್ಕೊಂದು ಸಿಗ್ನಲ್ ಕೊಡುವರು. ನಿಮ್ಮೆಲ್ಲ ಮುಚ್ಚಲ ತೆಗಿ ನೋಡಿ. ಈ ಕುಟುಂಬ ಬಲಿಷ್ಠ ಕುಟುಂಬ ನೋಡಿ. ಈ ತರ ಜೇನು ಇರ್ಬೇಕು ಇದ್ರಲ್ಲಿ. ಈ ತರ ಜೇನು ಇದ್ರೆ ಇದು ಬಲಿಷ್ಠ ಕುಟುಂಬ ಅಂತ ಹೇಳ್ತಾರೆ ಇದಕ್ಕೆ. ಇದು ನನಗೆ ಈ ತರ ಇದ್ರೆ ನನಗೆ ಇದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ನನಗೆ ಪಾಲ್ ಮಾಡ್ಲಿಕ್ಕೆ ಆಗ್ತದೆ. ಸೆಪ್ಟೆಂಬರ್ ಅಲ್ಲೇ ಮಾಡಬಹುದು. ಇದಕ್ಕೆ ಸ್ವಲ್ಪ ಆಹಾರ ಕೊಡ್ಬೇಕೀಗ ನೋಡಿ. ಇದಕ್ಕೆ ಆಹಾರ ಕೊಡ್ಲಿಕ್ಕೆ ಉಂಟು, ಕೆಲ ವ್ಯವಸ್ಥೆ ಇದೆ, ಮಾಡ್ತೇನೆ. ಇದಕ್ಕೂ ಕೂಡ ಹಾಗೆ ನೋಡಿ, ಈ ತರದ ಇದರಲ್ಲಿ ಸ್ವಲ್ಪ ತುಪ್ಪ ಇಟ್ಟು ಕೊಡುವಂಥದ್ದು, ಜೇನುತುಪ್ಪ, ವೇಸ್ಟ್ ಜೇನುತುಪ್ಪ ಇದೆಲ್ಲ ಅದನ್ನು ಕೊಡ್ಬೇಕು. ಯಾವುದೇ ನಾವು ಜೇನಿನ ನಿರ್ವಹಣೆ ಮಾಡುವಾಗ ಅದಕ್ಕೆ ನೋವಾಗಬಾರ್ದು, ಅದಕ್ಕೆ ಪೆಟ್ಟಾಗಬಾರ್ದು. ಅದಕ್ಕೆ ಏನಾದ್ರು ನೋವಾದ್ರೆ, ಪೆಟ್ಟಾದ್ರೆ ಅದು ನಮ್ಗೆ ಬಂದು ಹೊಡೆಯೋದೆ, ಚುಚ್ಚೋದೆ. ಜೇನನ್ನ ಕಚ್ಚೋದಲ್ಲ, ಚುಚ್ಚೋದು. ಅದು ಬಂದು ಹೇಗೆ ರಾಕೆಟ್ ಸ್ಪೀಡ್ ಅಲ್ಲಿ ಬಂದು ಹೊಡಿತದೆ. ಅದು ಹೊಡೆಯುವ ಸ್ಪೀಡ್ಗೆ ಅದರ ಮುಳ್ಳು ನಮ್ಗೆ ಚುಚ್ಚೋದು ಅಷ್ಟೇ, ಬೇರೆ ಏನಿಲ್ಲ. ಮೊದ್ಲಿಗೆ ನೋಡಿ, ಇದು ನೋಡುವಾಗ ಆಸೆ ಆಗ್ತದೆ, ಇದು ತಿನ್ಲಿಕ್ಕೂ ಕೂಡ ಆಗ್ತದೆ ನೋಡಿ. ಒಳ್ಳೆ ತುಪ್ಪ. ಅದಕ್ಕೋಸ್ಕರ ನಾನು ಸಪರೇಟ್ ಮಾಡಿ ಇಟ್ಟಿದ್ದು. ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಕ್ಲೋಸ್ ಮಾಡುವ. ಜೇನು ಕುಟುಂಬವನ್ನು ವಾರಕ್ಕೆ ಒಮ್ಮೆ ನೀವು ನೋಡ್ಲೇಬೇಕು. ಯಾಕಂದ್ರೆ ಅದ್ರ ಅಡಿಮನೆ ಕ್ಲೀನ್ ಮಾಡಬೇಕು. 15 ದಿವಸ ವಾರಕ್ಕೊಮ್ಮೆ, ಇಲ್ಲ ಅಂದ್ರೆ 15 ದಿವಸಕ್ಕೊಮ್ಮೆ ಅದರ ಅಡಿಮನೆ ಸ್ವಚ್ಛ ಮಾಡಬೇಕು. ಇಲ್ಲಾಂದ್ರೆ ಅದರಲ್ಲಿ ಹುಳ ಆಗ್ತದೆ. ಅದು ಕ್ಲೀನ್ ಮಾಡ್ತಾ ಇರ್ಬೇಕು. ಅದರ ವೈರಿ ಅದು ನೆನಪಲ್ಲಿ ಇಟ್ಕೋಬೇಕು. ಯಾರಾದ್ರೂ ಜೇನು ಸಾಕಣೆ ಮಾಡುವವರು ಇದ್ರೆ, ಹೊಸದಾಗಿ ಜೇನು ಸಾಕಣೆ ಮಾಡುವವರು, ಮತ್ತೆ ಮಾಡ್ಲಿಕ್ಕೆ ಇಚ್ಛಿಸುವವರು, ಮಾಡ್ತಾ ಇರುವವರು, ತುಂಬಾ ಜನರಿಗೆ ಆಸೆ ಆಗ್ತದೆ. ಆದ್ರೆ ಅದ್ರದ್ದು ಒಂದು ಪೆಟ್ಟು ತಿನ್ನುವಾಗ ಓಡಿ ಹೋಗ್ತಾರೆ ಎಲ್ರು. ನೀವು ಜೇನು ಸಾಕಾಣಿಕೆ ಮಾಡುವವರು ಮೊದಲು ಅದರ ಹೊಡೆತ, ಅಂದ್ರೆ ಅದರ ಚುಚ್ಚುತ್ತದಲ್ಲ,
ಅದರ ಪೆಟ್ಟು ತಿನ್ಲಿಕ್ಕೆ ನೀವು ಅದರ ನೋವನ್ನು ತಡ್ಕೊಳ್ಳಿಕ್ಕೆ ಕಲಿಬೇಕು. ಮತ್ತೆ ಇಲ್ಲ, ಫಸ್ಟ್ ನೀವೊಂದು ಚುಚ್ಚಿಸ್ಕೊಳ್ಬೇಕು. ಅದು ಯಾವ ರೀತಿ ಪೆಟ್ಟು ಕೊಡ್ತದೆ ಗೊತ್ತಿಲ್ಲ. ಅದು ಆ ಪೆಟ್ಟು ತಿಂದ್ರೆ ಮಾತ್ರ ನಿಮಗೆ ಅದರ ಕೈ ಚಾಲಕ ಕೂಡ ಬರೋದು. ಮೊದ್ಲೆಲ್ಲ ಹೇಳ್ತಾ ಇದ್ರು ಬಿಸಿ ಆಗದೆ ಬೆಣ್ಣೆ ಕರಗೋದಿಲ್ಲ ಅಂತ. ಹಾಗೆ ಕೂಡ ಇದು ಕೂಡ ಹಾಗೆ, ಇದರ ನೋವು ನಮಗೆ ತಿನ್ನದೆ, ಇದರ ಪೆಟ್ಟು ತಿನ್ನದೆ ನಮ್ಗೆ ಅದು ಬರೋದಿಲ್ಲ. ಹಾಗಾಗಿ ನಾನು ತುಂಬಾ ಬೇಜಾರು ಪೆಟ್ಟು ತಿಂದಿದ್ದೇನೆ ಇದರದ್ದು. ನೋಡಿ, ಇದು ಮನೆಯ ಹಿಂದ್ಗಡೆ 2 ಪೆಟ್ಟಿಗೆ ಇದೆ. ಅಲ್ಲೊಂದು ಪೆಟ್ಟಿಗೆ ಇದೆ, ಇಲ್ಲೊಂದಿದೆ. ಸ್ವಲ್ಪ ತೋರಿಸ್ತೇವೆ. ನೋಡಿ, ಅಲ್ಲೊಂದು ಪೆಟ್ಟಿಗೆ ಇದೆ, ಇಲ್ಲೊಂದಿದೆ. ಇಲ್ಲಿ ಕೂಡ ಸುಮಾರು ಪೆಟ್ಟಿಗೆಗಳಿದೆ, ತೋರಿಸ್ತೇನೆ ಸ್ನೇಹಿತರೆ. ಮನೆ ಅಂಗಳದಲ್ಲಿ ನಿಂಬೆ ಹಣ್ಣಿನ ಮರ ಇದೆ. ತುಳುಟು ಲಿಂಬೆ ಅನ್ನುವನಪ್ಪ, ಲಿಂಬೆ ಪುಳಿಯಿಂದ. ಸೊ ನಿಂಬೆ ಹಣ್ಣಿನ ಮರ ನೋಡಿ ಸುಮಾರು ಆಗಿದೆ, ಸುಮಾರು ಅಂಗಡಿಗೆ ಕೊಟ್ಟು ಆಗಿದೆ. ಸೊ ಸುಮಾರು ಶರ್ಬತ್ ಮಾಡಿ ಕೊಡುವುದು ಆಗಿದೆ. ಈಗ ಇಲ್ಲೊಂದು ವಿಶೇಷ ಇದೆ, ಏನಂತ ಹೇಳಿದ್ರೆ ಅಲ್ಲಿ ನಮ್ಮ ಅಂಗನವಾಡಿ ಇದೆ. ಅಲ್ಲಿ ಅಂಗನವಾಡಿಯ ಟಾಯ್ಲೆಟ್ ಅಲ್ಲಿ ಒಂದು ಜೇನು ಕುಟುಂಬ ಬಂದಿತ್ತು. ಯಾವುದು? ಕೋಲ್ ಜೇನು ಅಂತ ಹೇಳ್ತೇವೆ. ಕೋಲ್ ಜೇನು, ಅದಕ್ಕೆ ಸುಲುಟು ಕೊಲ್ಚ ಅಂತ ಹೇಳ್ತೇವೆ. ಆ ಕೋಲ್ ಜೇನು ನಾನು ಅಲ್ಲಿಂದ ತೆಗೆದು ಕೋಲಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲೇ ಇಟ್ಟು ರಾತ್ರಿ ತಂದು ನನ್ನ ಮನೆ ಅಂಗಳಲ್ಲಿ ತಂದು ಇಟ್ಟಿದ್ದೇನೆ. ಅದೀಗ ಯಾವ ರೀತಿ ಕುಟುಂಬ ಬೆಳೆದಿದೆ ನೋಡಿ, ನೋಡ್ಲಿಕ್ಕೆ ತುಂಬಾ ಹೆದರಿಕೆ ಆಗ್ತದೆ ಸದ್ಯಕ್ಕೆ ನೋಡುವಾಗ. ನೋಡಿ ಎಷ್ಟು ದೊಡ್ಡ ಇದಾಗಿದೆ. ತರುವಾಗ ಸ್ವಲ್ಪ ಇದ್ದದ್ದು ಈಗ ಎಷ್ಟು ದೊಡ್ಡದಾಗಿದೆ. ಅದನ್ನು ಬೇಕಾದ್ರೆ ಮುಟ್ಟಬಹುದು ನೋಡಿ, ಈ ತರ ನೋಡಿ. ನಿಮ್ಗೆ ಅದ್ರಲ್ಲಿ ಜೇನಾಗಿದೆ, ತೋರಿಸ್ತೇನೆ ನೋಡಿ. ನೋಡಿ ನೋಡಿ, ಇದು ಜೇನು, ಇದು ತುಪ್ಪ, ಇದು ತುಪ್ಪ, ಇಷ್ಟೆಲ್ಲ ತುಪ್ಪ. ಇಲ್ಲಿ ಅದ್ರದ್ದು ಮೊಟ್ಟೆ ಇದೆ ನೋಡಿ, ಇಲ್ಲಿ ಕೆಳಗೆ ನೋಡಿ. ಇದು ಫುಲ್ ಜೇನು ಕುಟುಂಬ ಅದ್ರದ್ದು. ಈಗ ಎಷ್ಟು ದೊಡ್ಡದಾಗಿದೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ತಂದಾಗ ಹೇಗಿತ್ತು ಅದನ್ನು ತೋರಿಸ್ತೇನೆ. ಇಲ್ಲೊಂದು ಪೆಟ್ಟಿಗೆ ಇದೆ, ಇಲ್ಲಿ ಅಲ್ಲಲ್ಲಿ ಪೆಟ್ಟಿಗೆ ಇದೆ. ಮನೆಯ ಸುತ್ತ ಒಂದೊಂದು ಪೆಟ್ಟಿಗೆ ಇಟ್ಟಿದ್ದೇನೆ. ಅಲ್ಲಿ ಕೂಡ ಇದೆ, ತೋರಿಸ್ತೇನೆ ನೋಡಿ. ಅಲ್ಲಿ ಇಲ್ಲೊಂದಿದೆ. ಇದೆಲ್ಲ ನನ್ನ ಅಪ್ಪ ಮಾಡಿದಂತ ಪೆಟ್ಟಿಗೆ, ಅವರೇ ಮಾಡಿರೋದು, ಅವರ ಸ್ಟೈಲ್ ಅಲ್ಲಿ ಮಾಡಿರುವಂತದ್ದು. ಫ್ರೇಮ್ ಎಂಟೇ ಇರೋದು, ಬಟ್ ಸೈಜ್ ಎಲ್ಲ ಡಿಫ್ರೆಂಟ್ ಆಗಿದೆ, ಬೇರೆ ಬೇರೆ ನೋಡಿ. ಅಲ್ಲಿ ಕೂಡ ಇಟ್ಟಿದ್ದೇನೆ, ಅಲ್ಲಿದೆ ಹೂವು, ಅಲ್ಲಿ ಇದೆ. ಇಲ್ಲಿದೊಂದು ಪೆಟ್ಟಿಗೆ ಹಾಳಾಗಿದೆ, ಅದಕ್ಕೆ ಈಗ ಹೊಸ ಪೆಟ್ಟಿಗೆ ಇಡಬೇಕು. ಇಲ್ಲೆಲ್ಲ ಸುತ್ತ ಇದೆ. ಮತ್ತೆ ಈ ಸಲ ಇದ್ರದ್ದೊಂದು ತೊಂದರೆಯಾಗಿ ಹೋಗಿದೆ ನೋಡಿ. ಅದಕ್ಕೆ ಇರುವೆ ಬಂದು ಅದ್ರದ್ದು ಜೇನು ಕುಟುಂಬ ಹೋಗಿದೆ, ಓಡೋಗಿದೆ. ಅದು ಮತ್ತೆ ನಾಡಿದ್ದು ಬರ್ತದೆ. ಅದ್ರಲ್ಲಿದೆ, ಎಲ್ಲದ್ರಲ್ಲೂ ಇದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಪರಿಚಯ ಇರೋದು, ನಾನು ದಾಮೋದರ ಪೂಜಾರಿ. ಹೌದು, ನಿರೂಪಕ. ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತೇನೆ, ಹಾಡಾಡ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಂದಷ್ಟು ಕಾಮಿಡಿ ಮಾಡ್ಕೊಂಡು, ಮಿಮಿಕ್ರಿ ಮಾಡ್ಕೊಂಡು ಇದ್ದೇನೆ. ನೀವೆಲ್ಲ ನೋಡಿದ್ದೀರಿ, ನನಗೆ ಸಪೋರ್ಟ್ ಮಾಡಿದ್ದೀರಿ. ಈಗ ಅದ್ರ ಜೊತೆಗೆ ನಾನು ಇನ್ನೇನು ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ನಿರೂಪಣೆ, ಹಾಡುಗಾರಿಕೆ ಜೊತೆಗೆ ನನ್ನ ಅಪ್ಪನ ಜೊತೆ ಸೇರಿ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ವಿಡಿಯೋ ತೋರಿಸ್ತೇನೆ ಇದರ ವಿಡಿಯೋದಲ್ಲಿ. ಅದ್ರ ಜೊತೆ ನಾಟಿ ಕೋಳಿ ಕೂಡ ಇದೆ. ನಾಟಿ ಕೋಳಿಯಲ್ಲಿ ಇದುವರೆಗೆ ₹1 ಲಾಭ ಆಗ್ಲಿಲ್ಲ. ಆದ್ರೆ ಅದೊಂದು ಹುಚ್ಚು, ನಂಗೊಂದು ಹವ್ಯಾಸ, ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು. ಜೇನು ಅಂದ್ರೆ ನನಗೆ ಪ್ರಾಣ. ನಮ್ಮ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಡೀ ಜಗತ್ತಲ್ಲಿ ಜೇನು ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ನಮ್ಗೆ ಬಾಳ್ವೆ ಇದೆ ಅಂತೆ. ಯಾಕೆ ಹೇಳಿದ್ರು ಈ ಮಾತು ಅಂತ ಹೇಳಿದ್ರೆ, ಜೇನು ಅಳಿದ 4 ವರ್ಷಕ್ಕೆ ನಾವೆಲ್ಲರೂ ಅಳಿತೇವಂತೆ. ಈ ನೋಡಿ, ಇದು ತೊಂಡೆಕಾಯಿ ಆಗ್ಬೇಕು ಅಂತ ಇದ್ರೆ ಒಂದು ಜೇನು ಹುಳ ಬೇಕು. ತೆಂಗಿನಕಾಯಿ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಜೇನು ಹುಳ ಬೇಕು. ಪರಾಗಸ್ಪರ್ಶ ಇಲ್ಲದೆ ಯಾವುದು ಆಗೋದಿಲ್ಲ. ಹಾಗಾಗಿ ಜೇನಿನಿಂದ ತುಂಬಾ ಪರಾಗಸ್ಪರ್ಶ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ಇದು ಎಷ್ಟೋ ವರ್ಷಗಳ ಹಿಂದೆನೆ ನಮ್ಮ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಜೇನಿಗೆ ಯಾರು ಕೂಡ ತೊಂದರೆ ಮಾಡಬೇಡಿ. ಜೇನು ಆದಷ್ಟು ನಾವು ಸಾಕೋಣ, ಬೆಳೆಸೋಣ. ಸ್ನೇಹಿತರೆ, ನನ್ನ ವಿಡಿಯೋ ನೋಡ್ತಾ ಇದ್ದೀರಿ. ಈ ವಿಡಿಯೋದ ಮೊದಲಿಗೆ ಮತ್ತು ಎಂಡಿಗೆ, ಕೊನೆಗೆ ನಿಮ್ಮ ಜಾಹೀರಾತಿಗೆ ನನ್ನನ್ನು ಸಂಪರ್ಕಿಸಿ. ನಿಮ್ಮ ಜಾಹೀರಾತು ಈ ವಿಡಿಯೋದಲ್ಲಿ ಬರುತ್ತೆ. ನಿಮ್ಮ ಯಾವುದೇ ಒಂದು ಉದ್ಯೋಗದಾಗಿರ್ಬೋದು, ಶಾಪ್ ಇರಬಹುದು, ಅಥವಾ ಬ್ರ್ಯಾಂಡ್ ಇರಬಹುದು, ಅಥವಾ ಪ್ರಾಡಕ್ಟ್ ಇರಬಹುದು, ಯಾವುದೇ ಇದರದ್ದು ಜಾಹೀರಾತು ಬೇಕಾದ್ರೆ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ. ಪ್ರೀತಿ ಇರಲಿ. ಥ್ಯಾಂಕ್ ಯು, ಲವ್ ಯು ಆಲ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಬೇರೆ ಬೇರೆ ವಿಡಿಯೋ ಹಾಕ್ತಾ ಇರ್ತೀನಿ. ನನಗೆ ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ನೀವೆಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಇರಲಿ. ಲವ್ ಯು ಆಲ್. ಥ್ಯಾಂಕ್ ಯು.